ಅನ್ನ ಕೊಡುವ ಭೂಮಾತೆ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ನಮ್ಮಂತ ಈ ಬಡ ರೈತರನ್ನು ಕೈ ಹಿಡಿದು ಕಾಪಾಡಿ ಈ ಬಡ ರೈತರು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡು ತಾಯಿ. ನಿನಗೆ ಅಪ್ಪಾಜಿ ಇನ್ನು ಕೆಲಸ ಮಾಡುತ್ತಿದ್ದೀರಲ್ಲ, ಬನ್ನಿ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿ ಇನ್ನೆಲ್ಲಿದೆ ವಿಶ್ರಾಂತಿ ರಾಯಣ್ಣ? ಈ ರೈತರಿಗೆ ವಿಶ್ರಾಂತಿ ಎಂದು ಕುಳಿತರೆ ಹೊತ್ತು ನೆತ್ತಿಯ ಕೆಲಸ ಹೆಗಲೇರಿ ಕುಳಿತುಕೊಳ್ಳುತ್ತವೆ. ಹಾ, ವಿಶ್ರಾಂತಿಯ ವಿಷಯವಿರಲಿ ರಾಯಣ್ಣ. ಏನಾಯ್ತಪ್ಪ, ನೀ ನೌಕರಿಗೆಂದು ಹೋದ ಕೆಲಸ? ನಾ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಪ್ಪಾಜಿ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಯಾವ ಅಧ್ಯಕ್ಷ ಸ್ಥಾನ ರಾಯಣ್ಣ? ರೈತ ಸಂಘದ ಅಧ್ಯಕ್ಷನಾಗಿ ಇಂದು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಪ್ಪಾಜಿ. ರಾಯಣ್ಣ! ಹುಚ್ಚು ಬಾಯಿ ಮೂರ್ಖ. ಇನ್ನೊಂದು ಸಾರಿ ಅಧ್ಯಕ್ಷನಾಗಿದ್ದೇನೆಂದು ನೀ ನುಡಿದರೆ ಕತ್ತರಿಸಲು ಸಹ ಹೇಸುವುದಿಲ್ಲ. ಈ ನಿನ್ನ ತಂದೆ ಪರಮಶಿವ ಹುಟ್ಟಿ ಇಷ್ಟು ದೊಡ್ಡವನಾದರು ಈ ನಿನ್ನ ಮಗ ರಾಯಣ್ಣನಿಗೆ ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವರಲ್ಲ. ನೀವು ಆದರೆ ಹಿಂದೇಕೂ ಅಧ್ಯಕ್ಷನಾಗಿದ್ದನೆಂದು ವಿಷಯ ಕೇಳಿದ ತಕ್ಷಣ ಈ ನಿನ್ನ ಮಗನ ಕೆನ್ನೆಗೆ ಬಾರಿಸಿದೆಯಲ್ಲ, ಯಾಕೆ ಅಪ್ಪಾಜಿ? ಅಧ್ಯಕ್ಷ ಸ್ಥಾನ ಊರ ಉಸಾಬರಿ ಎಂದರೆ ನನಗೆ ಆಗುವುದಿಲ್ಲ. ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ. ಇದರಿಂದ ನಿನ್ನ ಮನಸ್ಸಿಗೆ ನೋವಾದರೆ ಈ ನಿನ್ನ ತಂದೆಯನ್ನು ಕ್ಷಮಿಸಪ್ಪ, ಬಿಟ್ಟು ಮತ್ಯಾರಿಗಿದೆಯಪ್ಪ ಈ ರಾಯಣ್ಣನ ಮೇಲೆ ಕೈ? ನೀವು ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ ಅಪ್ಪ. ರೈತ ಸಂಘದ ಅಧ್ಯಕ್ಷನ ನಿಮಗೇಕೆ ಕೋಪ ಬರುತ್ತದೆ ಅಪ್ಪ? 25 ವರ್ಷಗಳ ಹಿಂದೆ ರೈತ ಸಂಘದ ಅಧ್ಯಕ್ಷನಾದ ಆ ನನ್ನ ಧನಿ ಅಂದರೆ ಈ ರಾಯಣ್ಣನ ತಂದೆ ಅಮರವೀರ ಹಾಗೂ ಅನ್ನಪೂರ್ಣ ಸಮಾಜಘಾತಕರ ಕಪಿಮುಷ್ಟಿಯಿಂದ ಸಿಲುಕಿ ಸತ್ತು ಸ್ವರ್ಗ ಸೇರಿದ ಆ ವಿಷಯ
ಅದನ್ನು ಮುಂದೆ ಸಮಯ ಬಂದಾಗ ರಾಯಣ್ಣನಿಗೆ ತಿಳಿಸಿದರಾಯ್ತು. ಯಾಕಪ್ಪ ಏನು ಆಳವಾಗಿ ವಿಚಾರ ಮಾಡುತ್ತಾ ನಿಂತಿರುವೆಯಲ್ಲ? ನಿನಗೆ ಅಧ್ಯಕ್ಷನಾಗಬೇಡವೆಂದ ಆ ವಿಷಯವನ್ನು ಈ ಸಮಯದಲ್ಲಿ ಮಾತ್ರ ಕೇಳಬೇಡ ರಾಯಣ್ಣ. ಅದೆಲ್ಲವನ್ನು ಮುಂದೆ ಸಮಯ ಬಂದಾಗ ನಿನಗೆ ಹೇಳುತ್ತೇನೆ. ನಿಮ್ಮ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲ. ಆದರೆ ಈ ವಯಸ್ಸಿನಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಬಂದಿದೆ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಪ್ಪ, ಪೂರ್ವ ಜನ್ಮದ ಪುಣ್ಯ. ನಾವು ಮತ್ತೊಬ್ಬರ ಮನೆ ಚೀತದಾಳಾಗಿ ಎಣ್ಣೆ ಕಸ ಮುಸುರಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡರೂ ಚಿಂತೆ. ಆದರೆ ನಮಗೆ ಅಧ್ಯಕ್ಷ ಸ್ಥಾನದ ಸಹವಾಸ ಬೇಡಪ್ಪ, ಬೇಡ. ಅಧ್ಯಕ್ಷ ಸ್ಥಾನ ಬೇಡವೆಂದು ಕಠೋರವಾಗಿ ನುಡಿಯಬೇಡಪ್ಪ. ಈ ನಿನ್ನ ಮಗ ರಾಯಣ್ಣನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ. ಅಧ್ಯಕ್ಷನಾಗುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇದು ಈ ನಿನ್ನ ತಂದೆ ಪರಮಶಿವನ ಹೆಣ ನೋಡಬೇಕಾಗಿದೆ. ಬಲು ಮುಖ್ಯ. ಅಪ್ಪ ಹಿಂದೆ ನಾವು ಚಿಕ್ಕವರಿರುವಾಗ ನಮ್ಮ ಮನೆತನದ ಮೇಲೆ ನಡೆದ ಕೆಟ್ಟ ದುರ್ಘಟನೆಯನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆ ಎತ್ತಿರುವ ನನ್ನ ಎದೆ ಒಡೆದು ಚೂರು ಚೂರಾಗುತ್ತದೆಯಪ್ಪ, ಚೂರು ಚೂರು. ನಿಮಗೆ ಬೇಡವಾದ ಅಧ್ಯಕ್ಷತೆ ನನಗೂ ನಾನು ಅಧ್ಯಕ್ಷನಾಗುವುದನ್ನೇ ಬಿಟ್ಟು ರಾಯಣ್ಣ, 100 ಜನರಿಗೆ ಅನ್ನ ಹಾಕಿ 100 ಜನರ ಪ್ರೀತಿ ಗಳಿಸಿ ನೊಂದ ತಾಯಿಯರ ಕಣ್ಣೀರರಿಸುವ ಹಾಲು ಮತದ ಹಮ್ಮೀರ ನಿನ್ನ ಆಸೆಯಂತೆ ಆಗಲಿ ಅಪ್ಪ. ನೀನು ತೋರಿಸಿಕೊಟ್ಟ ದಾರಿಯಲ್ಲೇ ನಡೆಯುತ್ತೇನೆ. ಒಳ್ಳೆಯವರಿಗೆ ಧರ್ಮರಾಯನಾಗಿ, ಕೆಟ್ಟವರಿಗೆ ಯಮಧರ್ಮರಾಯ, ಕಟುಕ ಶ್ರೀಮಂತರಿಗೆ ಶಿವನ ಉರಿಗಣ್ಣಾಗಿ, ನಿನ್ನ ಆಸೆಯಂತೆ ನೊಂದ ತಾಯಿಯವರ ಕಣ್ಣೀರರಿಸುವ ಮಗ ಹಾಲು ಮತದ ಸರದಾರ ನಾನಾಗುವೆ. ನಿನ್ನ ಪಾದದ ಮೇಲೆ ಕಂಡು ಮೆಟ್ಟಿದ ಈ ಕನ್ನಡ ನಾಡಿನಲ್ಲಿ ಜನಿಸಿದ ನಿನ್ನ ಕೀರ್ತಿ ರೈತರ ಕುಲಕ್ಕೆ ಕೀರ್ತಿ ತಂದ ಆ ಕ್ರಾಂತಿ ವೀರ ಬಸವೇಶ್ವರನಂತೆ ನಿನ್ನ ಹಿರಿಮೆ ಇಡೀ ದೇಶದ ತುಂಬೆಲ್ಲ. ಮಗ ರಾಯಣ್ಣ, ನಿನ್ನ ತಾಯಿ ಪಾರ್ವತಿ ಮೊದಲು ಹೋಗಿ ನೀನು ಒಂದು ಕೊಡ ನೀರು ತೆಗೆದುಕೊಂಡು ಬಾ. ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಪ್ಪ. ಅಧ್ಯಕ್ಷನಾಗುತ್ತೇನೆಂದು ಹೇಳಿ ನಿನಗೆ ನಾನೇಕೆ ಬೇಡವೆಂದೆ ಗೊತ್ತಾ? ನಿನ್ನ ತಂದೆ ಅಮರವೀರನಂತೆ ನೀನು ಕೂಡ ರೈತ ಸಂಘದ ಅಧ್ಯಕ್ಷ. ಸತ್ಯ ನ್ಯಾಯ